ಇನ್ನು ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ, ಅದೇ ಯಾರೋ ಒಂದು ಫಿಲಂ ಹೆಣ್ಮಗಳ ಮದುವೆ ಆದ್ರಲ್ಲ ಅವ್ರು ತಾನೆ, ಅರವಿಂದ್ ಕೇಜ್ರಿವಾಲ್ ಅವ್ರಿಗೊಂದು ಬೇಗ್ ಶಾಕ್ ಬಂದ್ರಲ್ಲ, ಅವರೇ ಕರೆಕ್ಟ್, ಬಿಗ್ ಶಾಕ್ ಕೊಟ್ಟಿದ್ದಾರೆ. ಏನು ಅಂದರೆ ಅವ್ರನ್ನ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಇವರು ಇಳಿಸಿದ್ರು. ಅವರೇನು ಮಾಡಿದ್ರು, ಅಯ್ಯೋ ಸಾಯೇಬ ಅಂತ ಹೇಳಿ ರಾಜ್ಯಸಭೆಯಲ್ಲಿ 10 ಜನ ಆಪ್ ಎಂ ಪಿಗಳಿದ್ರೆ 7 ಜನನ ಕರ್ಕೊಂಡು ಬಿ ಜೆ ಪಿ ಕಡೆಗೆ ಹೋಗ್ಬಿಟ್ರು, ವಾಕಿಂಗ್ ಮಾಡ್ಕೊಂಡು ಹಂಗೆ ಸೈಲೆಂಟಾಗಿ. ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಅವ್ರ ಕಚೇರಿಗೆ ಹೋಗಿ ಲಡ್ಡು ತಿಂದರು, ಹೂವಿಸ್ಕೊಂಡ್ರು. ಯಾರ್ಯಾರು? ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್, ಹರ್ಭಜನ್ ಸಿಂಗ್ ಅವ್ರನ್ನ ಮಾಡಿದ್ರು. ಬನ್ನಿ ಸರ್ ಹಂಗೆ ನೀವು ಅಂತ ಅವರು ಹೋಗ್ಬಿಟ್ರು. ಸ್ವಾತಿ ಮಾಲಿವಾಲ್, ಅದೇ ಆ ಹೆಣ್ಣುಮಗಳು ಸಿ ಎಂ ಮನೇಲಿ ನಾನು ಹೊಡೆದ್ರು ಅದು ಯಾರು ಅಂತ ಗಲಾಟೆ ಆಗಿತ್ತಲ್ಲ ಅವಾಗ, ಆ ಹೆಣ್ಣುಮಗಳು. ಅಶೋಕ್ ಮಿತ್ತಲ್ ಅಂದ್ರೆ ಇವ್ರಿರಬೇಕು, ಚಡ್ಡಾ ಆದಮೇಲೆ ಅವ್ರನ್ನ ರೀಪ್ಲೇಸ್ ಮಾಡಿದ್ರು. ಅದೇ ಆ LPU ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಅದರದ್ದು ಓನರ್ ಏನೋ ಇರಬೇಕು ಅವರು ಎಲ್ಲ ಆಯ್ತಾಯ್ತು, ಎಲ್ಲ ಹೋದ್ರು. 2/3 ಖಾಲಿ ಮಾಡ್ಕೊಂಡು ಹೋದ್ರು, ಒಟ್ಟು ಎಲ್ಲರೂ ಹೋಗಿರ್ಲ ಕಡೆಗೆ ಅಂತ. ಸೊ ಅದರ ಪರಿಣಾಮವಾಗಿ ಅವ್ರು ಯಾರೂ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡಲ್ಲ ಅಂತ ಅವ್ರ ಲೆಕ್ಕಾಚಾರ. ಮುಂದೇನಾಗತ್ತೆ ಗೊತ್ತಿಲ್ಲ. ರಾಘವ್ ಚಡ್ಡಾ ಅವರು ಹೇಳಿದ್ರು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದಾಗಿ ಅವರು ಪಕ್ಷವನ್ನು ಬಿಟ್ಟುಬಿಟ್ರಂತೆ. ಏನಂತೆ ನಿಮ್ಮ ತಲೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ? ಬುರುಡೆ. ಯಾಕೆ ಸರ್? ತಾಕತ್ತಿದ್ರೆ ರಾಜಕಾರಣದಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಬರಬೇಕು. ಏನು ಸೈದ್ಧಾಂತಿಕ? ಏನು ಸೈದ್ಧಾಂತಿಕ ಏನಂತೆ ಹೇಳೋಣ. ಆ ಪಕ್ಷದ ತತ್ವ ಸಿಂತಾದಂತ ಅವ್ರು ಪಾಲಿಸಿಲ್ಲ. ಕತ್ತೆ ಕಾಯ್ತಾ ಇದ್ರ ಇಷ್ಟು ದಿನ? ಅದು ಕೊಟ್ಟಾಗ ತಗೊಂಡಿದ್ರಲ್ಲ, ಹಾಗೆಲ್ಲ ಚೆನ್ನಾಗಿತ್ತಾ ತಿನ್ನಕ್ಕೆ ನಿಮ್ಮ ಯೋಗ್ಯತೆಗಳಿಗೆ? ಇಲ್ಲಪ್ಪ ಒಂದು ಎಲೆಕ್ಷನ್ಗೆ ನೋಡ್ತೀನಿ, ನೀನು ಇಂಡಿಪೆಂಡೆಂಟಾಗಿ ಸುಮ್ಮನೆ ಬಿಡಬೇಡ್ರಿ. ನಿಮಗೆ ಬೇಕಾದಾಗ ಅನುಕೂಲ ಸಿಂಧು ರಾಜಕಾರಣ ಮಾಡೋ ಕಚಡಗಳೆಲ್ಲರೂ ಅವ್ರಿಗೆ ಮಂತ್ರಿ ಕೊಡ್ತಾರಂತೆ, ಮಂತ್ರಿನಾರು ಕೊಟ್ಕೊಳ್ಳಿ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಕೊಟ್ಕೊಳ್ಳಿ, ನಮಗೇನು ಹೋಗಬೇಕು? ತಗೊಳ್ಳೋರವರು ಕೊಡೋರು. ಆಪ್ನಲ್ಲಿ ಎಲ್ಲ ಸರಿ ಇಲ್ಲದೆ ಇರಬಹುದು, ಬಟ್ ಈ ರೀತಿ ನಿಮಗೆ ಅವಶ್ಯಕತೆ ಇಲ್ಲದಿದ್ದಾಗ ಯಾಕೆ ಬೇಕಿತ್ತು ಬಿ ಜೆ ಪಿಗೆ ರಾಜ್ಯಸಭಾನಲ್ಲಿ ನಂಬರು? ಏನಕ್ಕೆ ಬೇಕಿತ್ತು ನಿಮಗೆ? ಈ ರೀತಿ ಮಾಡಿದ್ರಿಂದ ಯಾವ ರಾಜಕಾರಣದ ಸಂದೇಶವನ್ನು ಘನತೆವೆತ್ತ ಬಿ ಜೆ ಪಿ ಕಳಿಸ್ತಾ ಇದ್ದೀರಿ? ನಿಮಗೆ ಮಾನ ಮರ್ಯಾದೆ ಬೇಡವಾ? ಇದೇ ರಾಘವ್ ಚಡ್ಡಾ ಆ್ಯಂಡ್ ಗ್ಯಾಂಗು ನಿಮ್ಮ ಪ್ರೈಮ್ ಮಿನಿಸ್ಟರ್ಗೆ ಕ್ಯಾಕರ್ಸಿ ಥೂಚಿ ಅಂತ ಉಗಿದಾಗ ನಾಚಿಕೆಟ್ ಅವ್ರು ಒರೆಸ್ಕೊಂಡು ನಿಂತಿದ್ರಲ್ಲ, ಈಗ ಅವ್ರನ್ನ ಕರ್ಕೊಂಡು ಹೋಗ್ತಿರಲ್ಲ ಒಳಕ್ಕೆ, ಟವಲನ್ನು ಪಕ್ಕಕ್ಕೆ ಇಟ್ಬಿಟ್ಟು, ನಿಮ್ಮ ಅಯೋಗ್ಯತೆಗೆ ಏನು ಹೇಳಬೇಕು ಬಿ ಜೆ ಪಿಗೆ? ನಿಮಗೆ ಸಿದ್ಧಾಂತ ಬೇಡವಾ ಬಿ ಜೆ ಪಿಗೆ? ಅವ್ರ ಮನೆ ಹಾಳಾಗೋಗ್ಲಿ, ನಿಮ್ಮನೇದು ಹೇಳ್ರಿ, ನಿಮ್ಮನೆ ಸಿದ್ಧಾಂತದ ಕತೆ ಹೇಳಿ. ಸೈದ್ಧಾಂತಿಕವಾಗಿ ನೀವು ಹೇಗೆ ಮುನ್ನಡೆಯಬೇಕು ಅನ್ನೋದಕ್ಕೆ ನಿಮಗೆ ಕೋಲ್ ಹಿಡ್ಕೊಂಡು ದಾರಿ ತೋರಿಸ್ಬೇಕಾಗಿರೋ RSS ಏನು ಹೇಳುತ್ತಂತೆ ಇಂಥ ಸಿದ್ಧಾಂತಕ್ಕೆ? ಇದು ಅನುಕೂಲ ಸಿಂಧು ರಾಜಕಾರಣ ಅಲ್ಲವೇನು? ಏನಕ್ಕೆ ಬೇಕಿತ್ತು? ಸೊ ಯಾವನಿಗೆ ಬೇಕ್ರಿ? ಕಾಂಗ್ರೆಸ್ ಮಾಡೋ ಮೂರ್ಖತನದ ಪರಮಾವಧಿ ನಿಮ್ಮದು ಅಷ್ಟೇ. ಕಾಂಗ್ರೆಸ್ ಅವ್ರು ಮಾಡ್ತಾರೆ, ಯಾವನಾದರೂ ಒಬ್ಬ ಕ್ಯಾಕರ್ಸಿ ಮೋದಿಗೆ ಉಗೀತಾ ಇದ್ರೆ ಕರ್ಕೊಂಬಂಡ್ರ ಅವನ್ನ ಈ ಕಡೆಗೆ ಹಾಕ, ಭಾಳ ಸೆಕ್ಯುಲರ್ ಮ್ಯಾನ್ ಸರ್, ಅವನ್ನೇ ಹಿಂದಿನ ದಿನ ಕ್ಯಾಕರ್ಸ್ ಉಗೀತಿರ್ತಾರೆ. ಮತೀಯವಾದಿ, ಕೋಮುವಾದಿ ಅಲ್ಲಿದ್ರೆ ಒಂಥರ, ಈ ಕಡೆ ಬಂದ ತಕ್ಷಣ ಸೆಕ್ಯುಲರ್ ಫೋರ್ಸಸ್ನ ಇವ್ರು ಬಡ್ದ ಹಾಗೆ. ನೀವು ಅಲ್ಲಿ ಕೂತ್ಕೊಂಡು ಕ್ಯಾಕರ್ಸ್ ಉಗಿತಾ ಇದ್ದವನು ಇಲ್ಲಿ ಕರ್ಕೊಂಬಂದ ತಕ್ಷಣ ಅವನು ಏನು ತೊಳೆದು ಪಳಪಳ ಆಗ್ಬಿಟ್ನ? ಈ ದುಷ್ಟ ಕಚಡ ರಾಜಕಾರಣದ ನೇತಾರರಾಗಿ ನಿಂತಿರೋ ಎಲ್ಲ ರಾಜಕೀಯ ಪಕ್ಷಗಳಿಗೆ ಈ ದೇಶಕ್ಕೆ ನೈತಿಕತೆ ಪ್ರಶ್ನೆ ಹೇಳೋದಕ್ಕೆ ನಿಮ್ಗೆ ಯಾವನಿಗೂ ಹಕ್ಕಿಲ್ಲ. ಬಾಯಿ ಮುಚ್ಕೊಂಡು ಬಿದ್ದಿರಿ, ಅಧಿಕಾರ ನಡೆಸ್ಕೊಂಡು ಹೋಗಿ ಅಷ್ಟೇ. ಏನು ಹಕ್ಕಿದೆ ರೀ ಬಿ ಜೆ ಪಿಯವ್ರಿಗೆ ನೈತಿಕತೆನಲ್ಲಿ? ನಮ್ಗಳಿಗೆ ಬಂದು ಹೇಳೋಕ್ಕೆ, ಬೇರೆಯವ್ರ ಜನಕ್ಕೆ ಹೇಳೋಕ್ಕೆ, ಅಥವಾ ಇನ್ನೊಂದು ಪಾರ್ಟಿಗೆ ಹೇಳೋಕ್ಕೆ ಯಾವ ಅವಶ್ಯಕತೆ ಇತ್ತು? ಈಗ ಅವನಿಗೆ ಅನುಕೂಲ ಬೇಕಾಗಿತ್ತು, ಅವ್ನು ಬಂದ. ನೀವು ಅನುಕೂಲ ಸಿಂಧು ರಾಜಕಾರಣ, ಅವ್ನು ಯಾವನ ಕೇಜ್ರಿವಾಲ್ಗೆ ಪಾಠ ಕಲಿಸ್ಬೇಕು ನಿಮ್ಮ ತಗೊಂಡ್ರಿ. ಡಸ್ ನರೇಂದ್ರ ಮೋದಿ ಅಪ್ರೂವ್ ದಿಸ್? ಸುಮ್ಮನೆ ಮಾತಾಡ್ತಾರೆ. ಎಸ್, ಲೆಟ್ಸ್ ಮೂವ್. ಕಪನ್ಕಾ